Hello friends, welcome to the today's session. Myself Savita Patil, Assistant Professor, Government Degree College, Kamlapur. Today we shall see the third part of the first module, that is the theoretical aspects of the first module, Financial Accounting Introduction. In my previous class, we have discussed regarding the various important terms which are used in the accounting. Today let us continue the same chapter of the third part. Okay, next we shall see the goods. Already you know, goods andre enri sarakugalu nimge gottide. Goods are those things which are bought or produced for resale. Goods are classified into following categories. Goods anna ಏನು ಮಾಡ್ತಾರೆ which are bought ಅಂದರೆ ಪರ್ಚೇಸ್ ಮಾಡ್ತಾರೆ ಅಥವಾ ಅವನ್ನ ಪ್ರೊಡ್ಯೂಸ್ ಅಂದರೆ ಉತ್ಪಾದನೆ ಮಾಡ್ತಾರೆ. ಎದಕ್ಕೆ? ಫಾರ್ ರೀಸೇಲ್ ಪರ್ಪಸ್, ಅದನ್ನ ಸೇಲ್ ಮಾಡೋದಕ್ಕೆ. ಇಲ್ಲಿ ಗೂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಫಾಲೋಯಿಂಗ್ ಕ್ಯಾಟಗರೀಸ್. ಗೂಡ್ಸ್ ಅನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಫಾಲೋಯಿಂಗ್ ಕ್ಯಾಟಗರೀಸ್ ಅಲ್ಲಿ ಭಾಗಗಳನ್ನಾಗಿ ಮಾಡಿದ್ದಾರೆ. ಯಾವ್ಯಾವ ಗೂಡ್ಸ್ ಅಲ್ಲಿ ಏನೇನು ಬರ್ತದೆ? ಒಂದನೇದು ಓಪನಿಂಗ್ ಸ್ಟಾಕ್, ಅನ್ಸೋಲ್ಡ್ ಗೂಡ್ಸ್ ಲೈಯಿಂಗ್ ಇನ್ ಬಿಸ್ನೆಸ್ ಎಟ್ ದ ಬಿಗಿನಿಂಗ್ ಆಫ್ ಅಕೌಂಟಿಂಗ್ ಇಯರ್. ಅಂದ್ರೆ ಇಲ್ಲಿ ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿ, ಯಾವ ಗೂಡ್ಸ್ಗಳು ಮಾರದೆ ಶಾಪಲ್ಲಿ ಇರ್ತಾವ ಅವನ್ನ ಏನಂತೆ ನಾವು ಅನ್ಸೋಲ್ಡ್ ಗೂಡ್ಸ್ ಅಂತ ಹೇಳ್ತೇವೆ. ಅವನ್ನ ಎಟ್ ದ ಬಿಗಿನಿಂಗ್ ಅಲ್ಲಿ ನಾವೇನಂತ ತೋರಿಸ್ತೇವೆ, ಅದನ್ನ ನಾವು ಓಪನಿಂಗ್ ಸ್ಟಾಕ್ ಅಂತ ಹೇಳಿ ನಾವು ತೋರಿಸ್ತೇವೆ. ಇದು ಒಂದು. ನೆಕ್ಸ್ಟ್ ವಿಲ್ ಬಿ ದಿ ಪರ್ಚೇಸಸ್. ಗೂಡ್ಸ್ ಪರ್ಚೇಸ್ ಬೈ ಬಿಸ್ನೆಸ್ ಐದರ್ ಫಾರ್ ಕ್ಯಾಶ್ ಆರ್ ಆನ್ ಕ್ರೆಡಿಟ್. ಗೂಡ್ಸ್ ಅನ್ನ ಏನ್ರಿ ಕ್ಯಾಶ್ ಲಿಂತನೋ ಅಥವಾ ಕ್ರೆಡಿಟ್ ಲಿಂತ ಏನು ಪರ್ಚೇಸ್ ಮಾಡ್ತೇವೆ ಅದಕ್ಕೆ ನಾವಿಲ್ಲಿ ಪರ್ಚೇಸ್ ಅಂತ ಹೇಳ್ತೇವೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದ ಟ್ರಾನ್ಸಾಕ್ಷನ್ಸ್, ಟೈಪ್ಸ್ ಆಫ್ ದ ಟ್ರಾನ್ಸಾಕ್ಷನ್ ಯು ನೋ. Then next will be the sales. Goods are sold by business either for cash or on credit. ಅಂದ್ರೆ ಇಲ್ಲಿ ಪರ್ಚೇಸ್ ಕೂಡ ಕ್ಯಾಶ್ ಆರ್ ಕ್ರೆಡಿಟ್ ಮಾಡಬಹುದು. ಅದೇ ತರ ಸೇಲ್ ಕೂಡ ಏನಂದ್ರೆ ಗೂಡ್ಸ್ ಆರ್ ಸೋಲ್ಡ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್ ಅಂತ ಹೇಳ್ತೇವೆ. Then next will be the purchase return. Goods returned by business to its suppliers out of purchases already made to them. ಅಂದ್ರೆ ಖರೀದಿ ಮಾಡಿದ್ದನ್ನ ಬಿಸ್ನೆಸ್ ಟು ಇಟ್ಸ್ ಸಪ್ಲೈಯರ್ಸ್ ಅದನ್ನ ವಾಪಸ್ ಮಾಡೋದಕ್ಕೆ ಏನಂತಾರ ಪರ್ಚೇಸ್ ರಿಟರ್ನ್ ಅಂತ ನಾವಿಲ್ಲಿ ಹೇಳ್ತೇವೆ. ಅದೇ ಥರ ಸೇಲ್ಸ್ ರಿಟರ್ನ್ ಅಂತಂದ್ರೆ ಏನ್ರಿ, ಇಲ್ಲಿ ಗೂಡ್ಸ್ ರಿಟರ್ನ್ ಟು ಬಿಸ್ನೆಸ್ ಬೈ ಕಸ್ಟಮರ್ಸ್. ಅಂದ್ರೆ ಬಿಸ್ನೆಸ್ ಲಿಂತ ಏನು ಗೂಡ್ಸ್ ಅನ್ನ ತಗೊಂಡು ಹೋಗಿರ್ತಾರೆ ಅದನ್ನ ಗ್ರಾಹಕರು ವಾಪಸ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಏನಂತ ಕರಿತೇವೆ, ಅದಕ್ಕೆ ಸೇಲ್ಸ್ ರಿಟರ್ನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ವಿಲ್ ಬಿ ದಿ ಕ್ಲೋಸಿಂಗ್ ಸ್ಟಾಕ್. ಅನ್ಸೋಲ್ಡ್ ಗೂಡ್ಸ್ ಲೈಯಿಂಗ್ ಇನ್ ಬಿಸ್ನೆಸ್ ಇಟ್ ದಿ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. ಅಂದ್ರೆ ಒಂದು ಅಕೌಂಟಿಂಗ್ ಇಯರ್ ಆದ್ಮೇಲೆ ಎಟ್ ದಿ ಎಂಡ್ ಆಫ್ ಮಂತ್ ಏನು ಗೂಡ್ಸ್ಗಳನ್ನ ಮಾರದೆ ಉಳಿದಿರ್ತಾವ ಅವನ್ನ ನಾವೇನಂತ ಕರಿತೇವೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೇವೆ. Among the goods, opening stock and closing stock are real accounts, whereas purchases, sales, purchase return and sales return are nominal account. ಈ ತರ ಏನಾಗಿದ್ದಾರೆ, ಇಲ್ಲಿ ಗೂಡ್ಸ್ ಅನ್ನ ಈ ಭಾಗಗಳನ್ನಾಗಿ ಕ್ಯಾಟಗರಿ ಮಾಡಲಾಗಿದೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಕ್ಲೋಸಿಂಗ್ ಸ್ಟಾಕ್. ಓಕೆ. ದೆನ್ ನೆಕ್ಸ್ಟ್ revenue or profit expenses. Revenue means the amount realized from sale of goods from rendering service during an accounting period. It also includes interest received, dividend received, rent received, commission received, royalty received, etc. ಅಂದ್ರೆ ಏನ್ರಿ, ರೆವೆನ್ಯೂ ಅಂದ್ರೆ ಇನ್ಕಮ್ ಟು ದ ಬಿಸ್ನೆಸ್. ಏನೇನು ಬರ್ತಾವೆ ಇಲ್ಲಿ? ಇಂಟ್ರೆಸ್ಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್. ಇನ್ಕಮ್ ಬಿಸ್ನೆಸ್ಗೆ ಏನು ಇನ್ಕಮ್ ಅಂತ ಹೇಳ್ತೇವೆ ನಾವು, ಅದಕ್ಕೆ ನಾವಿಲ್ಲಿ ರೆವೆನ್ಯೂ ಅಂತ ಹೇಳ್ತೇವೆ. ರೆವೆನ್ಯೂ ಈಸ್ ಆಫ್ ರಿಕರಿಂಗ್ ನೇಚರ್. ಇದಕ್ಕೆ ಏನಂತ ಕರೀತಾರೆ? ದಿಸ್ ಇಸ್ ರಿಕರಿಂಗ್ ನೇಚರ್ ಅಂತ ಹೇಳ್ತಾರೆ. ಓಕೆ. ರಾಯಲ್ಟಿ ರಿಸೀವ್ಡ್, ದೀಸ್ ಆರ್ ಆಲ್ ದಿ ವೇರಿಯಸ್ ಎಕ್ಸಾಂಪಲ್ಸ್ ಆಫ್ ದಿ ರೆವೆನ್ಯೂ. ಅದೇ ಥರ ಇನ್ಕಮ್ ಆರ್ ಪ್ರಾಫಿಟ್. ಇನ್ಕಮ್ ಮೀನ್ಸ್ ಎಕ್ಸಸ್ ಆಫ್ ಆಲ್ ರೆವೆನ್ಯೂ ಓವರ್ ಆಲ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಅಂದರೆ ಎಕ್ಸ್ಪೆಂಡಿಚರ್ಸ್ ಮೈನಸ್ ಇಲ್ಲಿ ಏನಾಗ್ತದೆ, ದ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ಸ್ ವಿಲ್ ಬಿ ದಿ ಇನ್ಕಮ್ ಆರ್ ಪ್ರಾಫಿಟ್. The next will be the expense. Expense means the cost incurred, amount spent for earning the revenues and in an accounting period. It is that part of expenditure the benefit of which is exhausted or expired. Expenses ಅಂದ್ರೆ ಖರ್ಚು ಮಾಡಿದ್ದು, ಕಾಸ್ಟ್ ಇನ್ಕರ್ಡ್ ಅಂತ ಇಲ್ಲಿ ಹೇಳ್ತೇವೆ, ಅಮೌಂಟ್ ಸ್ಪೆಂಟ್ ಮಾಡಿದ್ದು. ಓಕೆ. ದೆನ್ expense and expenditure. Expense means the cost incurred or amount spent for earning the revenues in an accounting period. It is that part of expenditure that a benefit of which exhausted. ಅಂದ್ರೆ ಇಲ್ಲಿ ಜಸ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ, ಏನೇನು ಖರ್ಚುಗಳನ್ನು ನಾವು ಮಾಡಿರ್ತೇವೆ ಅದಕ್ಕೆ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಅದೇ ಥರ ಎಕ್ಸ್ಪೆಂಡಿಚರ್ ಮೀನ್ಸ್ ದ ಅಮೌಂಟ್ ಸ್ಪೆಂಟ್ ಆರ್ ರಿಸೋರ್ಸಸ್ ಕನ್ಸ್ಯೂಮ್ಡ್ ಫಾರ್ ಇನ್ಕ್ರೀಸಿಂಗ್ ದಿ ಪ್ರಾಫಿಟ್ ಅನ್ನ ಹೆಚ್ಚು ಮಾಡೋಕ್ಕೆ ಏನೇ ನಾವು ಎಕ್ಸ್ಪೆಂಡಿಚರ್ಸ್ ಅನ್ನ ಮಾಡಿರ್ತೇವೆ ಅದಕ್ಕೆ ಎಕ್ಸ್ಪೆಂಡಿಚರ್ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ.
Expenditure includes both expired cost and unexpired costs. It is the total revenue expenditure and capital expenditure. ಅಂದರೆ ಇದರಲ್ಲಿ ಎರಡು ವಿಧವೆ ಯಾವ್ಯಾವು, ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಇನ್ನು ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವಿಲ್ಲಿ ಹೇಳ್ತೇವೆ. ದ ನೆಕ್ಸ್ಟ್ ವಿಲ್ ಬಿ ದಿ ಗೇನ್ ಆ್ಯಂಡ್ ಲಾಸ್. ಗೇನ್ ಇಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ವಿಚ್ ಇಸ್ ನಾಟ್ ಜನರೇಟೆಡ್ ಥ್ರೂ ರೆಗ್ಯುಲರ್ ಬಿಸ್ನೆಸ್ ಆಕ್ಟಿವಿಟೀಸ್. ದೇ ಆರ್ ನಾನ್ ರಿಕರಿಂಗ್ ಇನ್ ನೇಚರ್. ಗೇನ್ ಏನಂತ ಏನು ಹೇಳ್ತಾರೆ, ಇದು ನಾನ್ ರಿಕರಿಂಗ್ ನೇಚರ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, investments, winning from lottery, etc. are the examples of the gain. Okay. Next will be the loss. Loss andre ಏನು ಹೇಳಿ, loss refers to money or monies were given up without getting any benefit. ಅಂದರೆ ನಮಗೇನು ಬೆನಿಫಿಟ್ ಆಗದೆ ಅದು ಲಾಸ್ ಆಗಿ ಹೋಗಿರ್ತದೆ, ಅದಕ್ಕೆ ಲಾಸ್ ಆಫ್ ಮನಿ ರೆಫರ್ಸ್ ಟು ದಿ. ಲಾಸ್ ಅಂದರೆ ಎದಕ್ಕೆ ಇದು, ಲಾಸ್ ರೆಫರ್ಸ್ ಟು ದಿ ಮನಿ ಆರ್ ಮನೀಸ್ ವರ್ತ್. ಲಾಸ್ ಆಕರ್ಸ್ ಎಕ್ಸಿಡೆಂಟಲಿ. ಹೆಂಗೆ ಆಗ್ತಾವ್ರಿ ಅಂತಂದ್ರೆ ಇದು ಎಕ್ಸಿಡೆಂಟಲಿ ಆರ್ ಇನ್ವಾಲಂಟರಿಲಿ ಆಗ್ತಾವ, ಗೊತ್ತಿರಲ್ಲ. ಅದು ಎಕ್ಸಾಂಪಲ್, ಲಾಸ್ ಆಫ್ ಗುಡ್ಸ್ ಬೈ ಫೈರ್. ನಮ್ಗೆ ಏನೋ ಗೊತ್ತಿರ್ತದೆ ಅಂದ್ರೆ ಇವತ್ತು ಬಿಸ್ನೆಸ್ ಅಲ್ಲಿ ಹಿಂಗೆ ಬೆಂಕಿ ಇಲ್ಲ, ಸಮ್ ಹಾವ್ ಆಕ್ಸಿಡೆಂಟಲ್ಲಿ ಇದು ಆಗ್ತದೆ, ಇದಕ್ಕೆ ನಾವು ಲಾಸ್ ಅಂತ ಹೇಳ್ತೇವೆ. ಕಳು ಆಗ್ತದೆ. ಲಾಸ್ ಆಫ್ ಕ್ಯಾಶ್ ಬೈ ಥೆಫ್ಟ್. ಕಳ್ಳರು ಗೂಡ್ಸ್ಗಳನ್ನ ಕಳು ಮಾಡ್ಕೊಂಡು ಹೋಗ್ತಾರೆ, ಅದು. ಡ್ಯಾಮೇಜಸ್ ಪೇ ಟು ಅದರ್ಸ್ ಎಕ್ಸೆಟ್ರಾ ಇಸ್ ಎಕ್ಸಾಂಪಲ್ಸ್ ಆಫ್ ದಿ ಲಾಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ವಿಲ್ ಬಿ ದಿ ಸಾಲ್ವೆಂಟ್. ಇಲ್ಲಿ ಎರಡು ಬರ್ತಾವ, ಒಂದು ಸಾಲ್ವೆಂಟ್, ಇನ್ನೊಂದು ಇನ್ಸಾಲ್ವೆಂಟ್. ಎ ಪರ್ಸನ್ ಈಸ್ ಟು ಬಿ ಸಾಲ್ವೆಂಟ್ ಇಫ್ ಹಿ ಈಸ್ ಕೆಪಬಲ್ ಆಫ್ ಪೇಯಿಂಗ್ ಹಿಸ್ ಲಯಬಿಲಿಟೀಸ್ ಇನ್ ಫುಲ್. ಸಾಲ್ವೆಂಟ್ ಅಂದ್ರೆ ಯಾರು ತನ್ನ ಲಯಬಿಲಿಟೀಸ್ಗಳನ್ನು ಪೂರ್ಣವಾಗಿ ಪೇ ಆಫ್ ಮಾಡ್ತಾನೆ, ಹೌದಾ, ಅವನನ್ನ ನಾವು ಸಾಲ್ವೆಂಟ್ ಅಂತ ಇಲ್ಲಿ ಕರಿತೇವೆ. ಇನ್ ಅದರ್ ವರ್ಡ್ಸ್, ಎ ಪರ್ಸನ್ ಇಸ್ ಸೇಡ್ ಟು ಬಿ ಇನ್ಸಾಲ್ವೆಂಟ್, ಸೇಡ್ ಟು ಬಿ ಸಾಲ್ವೆಂಟ್ ಇಫ್ ಹಿಸ್ ಅಸೆಟ್ಸ್ ಆರ್ ಮೋರ್ ದೆನ್ ದಿ ಲಯಬಿಲಿಟೀಸ್. ಅಂದ್ರೆ ಸಾಲ್ವೆಂಟ್ ಅಂತ ನಾವು ಯಾರಿಗೆ ಹೇಳ್ತೇವೆ, ಯಾರ ಅಸೆಟ್ಸು ಲಯಬಿಲಿಟಿ ಜಾಸ್ತಿ ಇರ್ತದೆ ಅವರಿಗೆ ನಾವು ಇಲ್ಲಿ ಅಂತ ಕರಿತೇವೆ, ಇಲ್ಲಿ ಸಾಲ್ವೆಂಟ್ ಅಂತ ಇಲ್ಲಿ ನಾವು ಕರಿತೇವೆ. ಹೂ ಈಸ್ ಅನ್ ಇನ್ಸಾಲ್ವೆಂಟ್, ಇದರ ಅಪೋಸಿಟ್. ಎ ಪರ್ಸನ್ ಈಸ್ ಸೇಡ್ ಟು ಬಿ ಇನ್ಸಾಲ್ವೆಂಟ್ ಇಫ್ ಈಸ್ ಅನೇಬಲ್ ಟು ಪೇ ಹಿಸ್ ಲಯಬಿಲಿಟೀಸ್ ಇನ್ ಫುಲ್. ಅಂದರೆ ಯಾರು ತನ್ನ ಸಾಲಗಳನ್ನು ಪೂರ್ಣವಾಗಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಅವನನ್ನು ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೇವೆ. ಇನ್ ಅದರ್ ವರ್ಡ್ಸ್, ಎ ಪರ್ಸನ್ ಈಸ್ ಸೇಡ್ ಟು ಬಿ ಇನ್ಸಾಲ್ವೆಂಟ್ if his liabilities are more than the assets. ಅವಂದು ಏನಿರ್ತಾವ್ರಿ, liabilities assetsಕಿನ ಜಾಸ್ತಿ ಇರ್ತವೆ. ಸೊ ಯು ಶುಡ್ ರಿಮೆಂಬರ್ ದೀಸ್ ಟೂ ವರ್ಡ್ಸ್ ವೆರಿ ಇಂಪಾರ್ಟೆಂಟ್ಲಿ, ದಟ್ ಇಸ್ who is a solvent and who is insolvent. 2 marks questions may be asked, that is who is insolvent. Okay. Then next, account and accountancy. An account is a summary statement of all the business transactions relating to particular person, assets and expense and income which have taken place during a given period of time, showing their net effect. ಅಂದ್ರೆ ಇಲ್ಲಿ ಅಕೌಂಟ್ ಅಂದ್ರೆ ಏನ್ರಿ, ಫಸ್ಟ್ ಇಟ್ ಈಸ್ ಎ ಸಮ್ಮರಿ ಸ್ಟೇಟ್ಮೆಂಟ್ ಆಫ್ ಏನಿದೆ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಾಗಿರ್ತಾವೆ ಅದರದ್ದೆಲ್ಲ ಸಮ್ಮರಿ ನಾವು ಅಕೌಂಟ್ ಅಲ್ಲಿ ಬರೆದಿರ್ತೇವೆ. ಏನೇನು ಬರಿತೇವೆ, ಯಾರ್ಯಾರ್ದು, ಪರ್ಟಿಕ್ಯುಲರ್ ಪರ್ಸನ್, ಅಸೆಟ್ಸ್, expenses, incomes which have taken place during a given period of time, showing their net effect. Example, Mahesh account, building account, salary account, etc. are examples of the accounts. So ಇದನ್ನ ಶಾರ್ಟ್ ಆಗಿ ಏನು ಬರಿತೇವೆ, A/C ಅಂತ ಇಲ್ಲಿ ನಾವು ಹೇಳ್ತೇವೆ. Accountancy, the discipline which analyzes the art and principle of recording all monetary transactions is known as accountancy. Accountancy ಅಂದ್ರೆ ಏನ್ರಿ, ಇಲ್ಲಿ ಏನು ಹೇಳ್ತಾರ, ವಿಚ್ ಅನಲೈಸಸ್ ದ ಆರ್ಟ್ ಆ್ಯಂಡ್ ಪ್ರಿನ್ಸಿಪಲ್. ಅಂದರೆ ಯಾವುದು ರೆಕಾರ್ಡಿಂಗ್ ಮಾಡೋದು ಆರ್ಟು ಮತ್ತು ಪ್ರಿನ್ಸಿಪಲ್ ಅನ್ನ ಹೇಳ್ತದೆಯೋ, ಏನು ರೆಕಾರ್ಡ್ ಮಾಡೋದು, ಮಾನಿಟರಿ ಟ್ರಾನ್ಸಾಕ್ಷನ್, ಅದಕ್ಕೆ ನಾವಿಲ್ಲಿ ಅಕೌಂಟೆನ್ಸಿ ಅಂತ ನಾವಿಲ್ಲಿ ಹೇಳ್ತೇವೆ. ನೆಕ್ಸ್ಟ್ ವಿಲ್ ಬಿ ದಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಮೀನ್ಸ್ ಅನ್ ಎಂಟ್ರಿ ಆನ್ ದ ಡೆಬಿಟ್ ಸೈಡ್ or left hand side of an account. The abbreviated form of debit is DR. ಓಕೆ, ಶಾರ್ಟ್ ಅನ್ನ ಏನು ಕರಿತೇವೆ ನಾವು, DR ಅಂತ ಕರಿತೇವೆ. ಕ್ರೆಡಿಟ್ ಅಂದ್ರೆ ಏನ್ರಿ, ದ ಕ್ರೆಡಿಟ್ ಸೈಡಲ್ಲಿ ಬರಿತೇವೆ. ಕ್ರೆಡಿಟ್ ಮೀನ್ಸ್ ಅನ್ ಎಂಟ್ರಿ ಆನ್ ದ ಕ್ರೆಡಿಟ್ ಸೈಡ್, ದಟ್ ಈಸ್ ಅದನ್ನು ಶಾರ್ಟ್ ಆಗಿ ಏನಂತ ಕರಿತೇವೆ ನಾವು ಇಲ್ಲಿ, CR ಅಂತ ಇಲ್ಲಿ ನಾವು ಹೇಳ್ತೇವೆ. ನೆಕ್ಸ್ಟ್ ವಿಲ್ ಬಿ ದಿ ಎಂಟ್ರಿ, ಫೋಲಿಯೋ ಆ್ಯಂಡ್ ಕ್ಯಾರಿಡ್ ಡೌನ್. ಎಂಟ್ರಿ ಅಂದ್ರೆ ಏನ್ರಿ, ಅನ್ ಎಂಟ್ರಿ ಮೀನ್ಸ್ ರೆಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಅಂದ್ರೆ ಒರಿಜಿನಲ್ ಎಂಟ್ರಿ ಬುಕ್ ಅಂತ ನಾವು ಎದಕ್ಕೆ ಕರಿತೇವೆ, ಇಲ್ಲಿ ಜರ್ನಲಿಗೆ ಹೇಳ್ತೇವೆ. ಅಂದ್ರೆ ನಾವು ಯಾವ ಟ್ರಾನ್ಸಾಕ್ಷನ್ನ ಫಸ್ಟ್ ಟೈಮ್ ಯಾವ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೇವೆ, ಜರ್ನಲ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ಇದಕ್ಕೆ ಏನಂತ ಕರೀತಾರೆ, ಒರಿಜಿನಲ್ ಎಂಟ್ರಿ ಬುಕ್ ಅಂತ ಇಲ್ಲಿ ಹೇಳ್ತಾರೆ, ಅದಕ್ಕೆ ಎಂಟ್ರಿ ಅಂತ ನಾವಿಲ್ಲಿ ಕರಿತೇವೆ. ದ ನೆಕ್ಸ್ಟ್ ವಿಲ್ ಬಿ ದಿ ಫೋಲಿಯೋ. ಫೋಲಿಯೋ ಮೀನ್ಸ್ ದ ಪೇಜ್ ಆಫ್ ಎ ಜರ್ನಲ್ ಆರ್ ಲೆಜರ್ ಆನ್ ವಿಚ್ ಇಸ್ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್. ಅಂದರೆ ನಾವು ಯಾವ ಬುಕ್ಕಲ್ಲಿ ಆ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತೇವಲ್ಲ ಅದ್ರ ನಂಬರ್ ಇರ್ತದೆ. ಸೊ ಅದಕ್ಕೆ ಇಲ್ಲಿ ಲೆಜರ್ ಫೋಲಿಯೋ ಅಂತ ನಾವಿಲ್ಲಿ ಹೇಳ್ತೇವೆ. ದ ನೆಕ್ಸ್ಟ್ ವಿಲ್ ಬಿ ದಿ ಕ್ಯಾರಿಡ್ ಡೌನ್.
ಕ್ಯಾರಿ ಡೌನ್ ಅಂದರೆ ನೀವೆಲ್ಲ ಆದಮೇಲೆ C/D ಅಂತ ಬರೀತಾರಲ್ಲ, ಅದು ಕ್ಯಾರಿ ಡೌನ್. It is written in a ledger account at the time of its closing to indicate that the balance in that account is carried down to opening date of the subsequent period. It is known as widely by its abbreviated form, that is C/D. ಅರ್ಥ ಆಯ್ತು ರೀ? ಕ್ಯಾರಿ ಡೌನ್ ಅಂದರೆ ಏನ್ರಿ, ಈಗ ಪರ್ಟಿಕ್ಯುಲರ್ ಈ ಮನ್ಸಿಗೆ ನಾವು ಈ ಅಕೌಂಟನ್ನು C/D ಕ್ಲೋಸ್ ಮಾಡ್ತಾ ಇದ್ದೆವು. ನೆಕ್ಸ್ಟ್ ವಿಲ್ ಬಿ ದಟ್ ವಿಲ್ ಬಿ ದಿ ಓಪನಿಂಗ್ ಅಂತ ನಾವು ಹೇಳ್ತೇವೆ. ದಿಸ್ ಇಸ್ ದ ಮೀನಿಂಗ್ ಆಫ್ ಕ್ಯಾರಿ ಡೌನ್. ಇದೇ ಥರ ಬ್ರಾಡ್ ಡೌನ್. ಇಟ್ ಈಸ್ ರಿಟರ್ನ್ ಇನ್ ಎ ಲೆಡ್ಜರ್ ಅಕೌಂಟ್ ಎಟ್ ದ ಟೈಮ್ ಆಫ್ ಇಟ್ಸ್ ಓಪನಿಂಗ್ ಟು ಇಂಡಿಕೇಟ್ ದಟ್ ದ ಓಪನಿಂಗ್ ಬ್ಯಾಲೆನ್ಸ್, ಅದನ್ನು ಕ್ಯಾರಿ ಡೌನ್ ಇದ್ದಿದ್ದು ಕ್ಲೋಸ್ ಆಗ್ತದೆ, ಅದನ್ನು ನಾವು ಬ್ರಾಡ್ ಡೌನ್ ಮಾಡಿದೆವು ಅಂದ್ರೆ ಅದನ್ನು ಓಪನಿಂಗ್ ಅಂತ ಹೇಳ್ತೇವೆ. ಇದು ಶಾರ್ಟಾಗಿ B/D ಅಂತ ಕರಿತೇವೆ. ನೆಕ್ಸ್ಟ್ ವಿಲ್ ಬಿ ದಿ ಆನ್ ಅಕೌಂಟ್. The term on account means payment or receipt of money on account of previous dues receivable or payable. ಇಲ್ಲಿ ಆನ್ ಅಕೌಂಟ್ ಅಂದರೆ ಏನ್ರಿ, ದಟ್ ಈಸ್ ಏನನ್ನಾದರೂ ನಾವು ಇನ್ ಪಾರ್ಟ್ ಆಗಿ ರಿಸೀವ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಆನ್ ಅಕೌಂಟ್ ಅಂತ ಹೇಳ್ತೇವೆ. ರಿಸಿಟ್ ಆರ್ ಪೇಮೆಂಟ್ ಆಫ್ ಮನಿ ಇನ್ ಪಾರ್ಟ್ ಸೆಟಲ್ಮೆಂಟ್ ಆಫ್ ಅನ್ ಎಕ್ಸಿಸ್ಟಿಂಗ್ ಅಕೌಂಟ್, ಪರ್ಚೇಸ್ ಆರ್ ಸೇಲ್ ಆಫ್ ಗೂಡ್ಸ್ ಆನ್ ಅಕೌಂಟ್. ಸೊ ಇದಕ್ಕೆ ನಾನು ಏನಂತ ಕರಿತೇವೆ, ಆನ್ ಅಕೌಂಟ್ ಅಂತ ಹೇಳ್ತೇವೆ. ದ ನೆಕ್ಸ್ಟ್ ವಿಲ್ ಬಿ ದಿ ವೌಚರ್. Voucher is written document in support of business transaction. Vouchers are the business of accounting records. They are also used for verification and auditing of business record. ಇಲ್ಲಿ ವೌಚರ್ ವೆರಿ ಇಂಪಾರ್ಟೆಂಟ್. ವೌಚರ್ ಅಂತಂದ್ರೆ ಏನ್ರಿ, ಡಾಕ್ಯುಮೆಂಟ್ಸ್. ಓಕೆ, ಬರೀ ನೀವು ಬಾಯಲ್ಲಿ ಹೇಳಿದ್ದಲ್ಲ, ವಾಟ್ ಎವರ್ ಯು ವಿಲ್ ಸಬ್ಮಿಟ್ ಇನ್ ದ ಫಾರ್ಮ್ ಆಫ್ ಅ ವೌಚರ್. ರಿಸಿಪ್ಟ್ ಅನ್ನು ಏನಂತ ಕರಿತೇವೆ ನಾವು, ವೌಚರ್ ಅಂತ ನಾವಿಲ್ಲಿ ಹೇಳ್ತೇವೆ. ದೀಸ್ ಆರ್ ದ ಎವಿಡೆನ್ಸ್. For what purpose? For the auditing purpose, for the verification purpose. Next will be the trade discount. Trade discount is reduction in the list price or catalog price of goods supplied. ನಿಮ್ಗೆ ಗೊತ್ತಿದೆ, ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಸ್ವಲ್ಪ ಮಾರ್ಜಿನ್ ನಿಮಗೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ 5,000 10% ಡಿಸ್ಕೌಂಟ್, ಆ ಥರ. ಇಟ್ಸ್ ಅಲೌಡ್ ಬೈ ಸೆಲ್ಲರ್ ಟು ಬೈಯರ್. ಯಾರ್ಯಾರಿಗೆ? ಸೆಲ್ಲರು ಬೈಯರ್ಗೆ ಕೊಡ್ತಾನೆ, ಐದರ್ ಆನ್ ಕ್ಯಾಶ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಸೇಲ್ಸ್. Next will be trade discount is calculated on a fixed percentage on catalog price and it is deducted from the catalog price. ಅಂದರೆ ಹೇಳ್ದಲ್ಲ ನಿಮಗೆ 5,000 10%, ಆ ಥರ. ಇದಕ್ಕೆ ನಾವು ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳ್ತೇವೆ. ದೆನ್ ನೆಕ್ಸ್ಟ್ ವಿಲ್ ಬಿ ದಿ ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಈಸ್ ಡಿಸ್ಕೌಂಟ್ ಅಲೌಡ್ ಬೈ ಕ್ರೆಡಿಟರ್ ಟು ಡೆಟಾರ್ ಟು ಇಂಡ್ಯೂಸ್ ಹಿಮ್ ಟು ಪೇ ಹಿಸ್ ಡ್ಯೂಸ್ ಪ್ರಾಂಪ್ಟ್ಲಿ. ಅಂದರೆ ಸಾಲ ಕೊಡಬೇಕಾಗಿರ್ತದಲ್ಲ ಅವರು, ಈಗ 10,000 ಇತ್ತು, ನೋಡಪ್ಪ ನೀವು ಒಮ್ಮೆ ಕೊಟ್ಟು ನನಗಂತಂದ್ರೆ ನೀ ಬೆಟರ್ 9,500 ಕೊಟ್ಬಿಡು, ಒಂದೇ ಸರಿ ನಾನು ಈಗ 500 ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಇಟ್ ಇಸ್ ಅಲೌಡ್ ಬೈ ಕ್ರೆಡಿಟಾರ್ ಓನ್ಲಿ ವೆನ್ ದ ಡೆಟಾರ್ ಪೇಸ್ ಇಸ್ ಡ್ಯೂಸ್ ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ಅಂದರೆ ವಿದಿನ್ ಟೈಮ್ ಆಗಿ ಕೊಟ್ಟಂದ್ರೆ ಮಾತ್ರ ಅವರಿಗೆ ಅದು ಡಿಸ್ಕೌಂಟನ್ನು ಕೊಡ್ತಾರೆ. ಇಟ್ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ಕ್ರೆಡಿಟಾರ್ ಆ್ಯಂಡ್ ಡೆಟಾರ್. ಇಟ್ ಇಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ದ ಕ್ಯಾಶ್ ಡಿಸ್ಕೌಂಟ್ ಈಸ್ ನೀದರ್ ಪೇಡ್ ನಾರ್ ರಿಸೀವ್ಡ್. ಅಂದರೆ ಇದು ತಗೋದಿಲ್ಲ ಕೊಡೋದಿಲ್ಲ. ಇದನ್ನು ನಾವು ಎಲ್ಲಿ ನೋಡ್ತೇವೆ, ಓನ್ಲಿ ಅನ್ ಅಡ್ಜಸ್ಟ್ಮೆಂಟ್ ಮೇಡ್ ಇನ್ ದ ಅಕೌಂಟ್ ಆಫ್ ಡೆಟಾರ್ ಆರ್ ಎ ಕ್ರೆಡಿಟಾರ್. ಅದನ್ನು ನಾವು ಅಡ್ಜಸ್ಟ್ಮೆಂಟ್ ರೂಪದಲ್ಲಿ ನಾವು ಅದನ್ನು ತೋರಿಸ್ತೇವೆ. ಸೊ ಇಲ್ಲಿವರೆಗೂ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ವೇರಿಯಸ್ ಟರ್ಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಅಕೌಂಟಿಂಗ್, ದ ಬೇಸಿಕ್ ಅಕೌಂಟಿಂಗ್ ಟರ್ಮ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ today understood my class, you have to subscribe my channel for the further videos. Thank you.